ಚೈನಾ ತರಿಸ್ಕೊಡಂತ ಬೇಕಾದ್ರೆ 35 ರೂಪಾಯಿ ಸಿಗುತ್ತೆ ಏನ್ರಿ ಚೈನಾ ಮೇಡ್ ಇನ್ ಚೀನಾ. ಸೊ ಫೈನಲಿ ಲೈಟಿಂಗ್ಸ್ ಎಲ್ಲ ತಗೊಂಡ್ವಿ. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಾರ್ಮಲ್ ನೇಮ್ ಬೋರ್ಡ್ ನ LED ಬೋರ್ಡ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬಿಕಾಸ್ LED ಬೋರ್ಡ್ ತುಂಬಾ ಕಾಸ್ಟ್ಲಿ ಆಗುತ್ತೆ, ಹಾಗಾಗಿ ನಾರ್ಮಲ್ ಬೋರ್ಡ್ ನ LED ಬೋರ್ಡ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಅಂಡ್ ಶೇರ್ ಮಾಡಿ. ಅಂಡ್ ನಾರ್ಮಲ್ ಬೋರ್ಡ್ ನ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ಲೆಟ್ಸ್ ಗೋ. ಇದೇ ನಮ್ಮ ಜಿಮ್ಮಿಂದು ನಾರ್ಮಲ್ ನೇಮ್ ಬೋರ್ಡ್. ಕತ್ಲೆ ಆದ್ರೆ ಈ ಬೋರ್ಡೇ ಕಾಣಲ್ಲ, ಹಾಗಾಗಿ ಇದಕ್ಕೆ ಹೇಗೆ ಲೈಟಿಂಗ್ಸ್ ಮಾಡ್ಬೋದು ತೋರಿಸ್ತೀನಿ. ಸೊ ಲೈಟಿಂಗ್ಸ್ ತಗೊಳಕ್ಕೆ ಶಾಪ್ಗೆ ಹೋಗೋಣ. ಈಗೆಲ್ಲ ಮಧ್ಯಾಹ್ನ ಬರೀ ಸೊ ಶಾಪ್ಗೆ ಬಂದಿದ್ದೀವಿ. ಇವಾಗ ಎಷ್ಟು ಪ್ರೈಸ್ ಎಲ್ಲ ಎಷ್ಟು ಹೇಳ್ತಾರೆ ನೋಡೋಣ, ಬನ್ನಿ. ಚೈನಾ ತರಿಸ್ಕೊಡಂತ ಬೇಕಾದ್ರೆ 35 ರೂಪಾಯಿ ಸಿಗುತ್ತೆ. ಏನ್ರಿ ಚೈನಾ ಮೇಡ್ ಇನ್ ಚೀನಾ. ಅಲ್ಲೇನು ಹುಬ್ಳಿಯಲ್ಲಿ ಸಿಗುತ್ತಲ್ಲ ಅದೇ ಕ್ವಾಲಿಟಿ. ಹಾಕ್ಕೊಡ್ತೀನಿ ಬಿಡಿ, 62 ರೂಪಾಯಿ ಹಾಕ್ಕೊಡ್ತೀನಿ. ಸಂಜೆ ಅವನಿಗೆ ಕರ್ಕೊಂಬಂದು ತರೀಕೆರೆಯಲ್ಲಿ ಯಾವ ಅಂಗಡಿ ಇಲ್ಲಾರ ಕೇಳ್ಕೊಂಬರ್ರಿ, ಫೈನಲ್ ಅಷ್ಟಕ್ಕೆ ಹಾಕೊಂಡು 2007. ಅವನಿಗೆ ಹುಡುಗ ಕರ್ಕೊಂಬಂದು ಇದೊಂದಿರ್ಲಿ, ಪೇಮೆಂಟ್ ಮಾಡ್ರಿ. ಇದೆಷ್ಟು? ಯಾವ್ದು ಇದು ಕೊಟ್ಟು ಇದ್ರದ್ದು ಕೊಡ್ರಿ. ಅಲ್ಲುಮಾರು 50 ಬೇಡ, ಬೇಕಾಗುತ್ತೆ ನಮಗೆ ಸಂಜೆ 2 ಬಾಕ್ಸ್ ಬೇಕು. 2 ಬಾಕ್ಸ್ ಅವನಿಗೆ ಸಂಜೆ ಕೇಳ್ತೀನಿ, ಫಸ್ಟ್ ಕರ್ಕೊಂಬಂದು. 1 ಸಾಕ 2 ಸಾಕ ಅಂತ. ಬೇಡ. ಈಗೇನೇನು ಈಗ ಅದೇ ಎರಡು ಅಲ್ಮಾರು 130 ರೂಪಾಯಿ. ಥೋ ಇಲ್ಲ, ಸುಮ್ಮನಿರ್ರಿ. 30 ಬಿಡ್ರಿ, 2000 ಬಂದ್ರೆ ನನಗೇನು ಬರುತ್ತೆ ಆ ರೇಟಿಗೆ ಕೊಡ್ತೀನಿ. ನನಗೆ ಹಂಗೆಲ್ಲ ಮಾಡಬಾರ್ದು. ಇಲ್ಲಪ್ಪ, ಇದಕ್ಕೆ ಬರ್ರಿ, ಮತ್ತೆ ಸ್ಕ್ಯಾನರ್ ಎಲ್ಲ ಐತೆ. ಸ್ಕ್ಯಾನರ್ ಎಲ್ಲ ಐತೆ ನೋಡ್ರಿ. 2200. ಇದು 50 ವ್ಯಾಟ್ ಫೋಕಸ್ ಲೈಟ್. ಬೋರ್ಡಿಗೆ ತುಂಬ ಫೋಕಸ್ ಆಗಿ ಹೊಡಿಯುತ್ತೆ. ವಾರ್ಮ್ ವೈಟ್. ಇದು ಟ್ಯೂಬ್ ಲೈಟ್, 3-in-1 ಟ್ಯೂಬ್ ಲೈಟ್ ಇದು. ಎಷ್ಟು ರೋಪ್ ಲೈಟ್ ಅಲ್ಲ, ಅದಕ್ಕಿಂತ ಕಮ್ಮಿ ಯಾವ್ದಾರ ಇದೆಯಾ ರೋಪ್ ಲೈಟು? ಸೊ ಫೈನಲಿ ಲೈಟಿಂಗ್ಸ್ ಎಲ್ಲ ತೊಗೊಂಡ್ವಿ. ಇವಾಗ ಡೈರೆಕ್ಟ್ ಜಿಮ್ ಹತ್ರ ಹೋಗೋಣ. ಲೈಟಿಂಗ್ಸ್ ಎಲ್ಲ ತೊಗೊಂಡು ಎಲೆಕ್ಟ್ರಿಷಿಯನ್ ಕಾಯ್ತಿದ್ದಾರೆ. ಇದೇ ನಮ್ಮ ಜಿಮ್ಮು. ಇದು ನೋಡಿ ಹೇಳ್ತೀನಿ, ಇದು 3-in-1. ಒಂದ್ಸಲಿ ಟೆಸ್ಟ್ ಮಾಡ್ಕೊಂಬಿಡೋಣ ಲೈಟ್ಸ್ ಎಲ್ಲ ಹೆಂಗೆ ಬರುತ್ತೆ ಅಂತ. ಶಾಪಲ್ಲೂ ಮಾಡ್ಕೊಂಡಿದ್ವಿ, ಇಲ್ಲೊಂದ್ಸಲ ಎಲೆಕ್ಟ್ರಿಷಿಯನ್ ಒಂದ್ಸಲ ನೋಡ್ಕೊಂಬಿಡ್ಲಿ. ಅಲ್ಲಿ ಸ್ವಿಚ್ ಇದೆ ನೋಡು, ಮೇಲ್ಗಡೆ ತುದಿಲಿ. ಇಲ್ಲಿ ಕೆಳಗೆ ಕೊಟ್ಟಿದ್ದಾನೆ ನೋಡಿ ತಕ. ವಾರ್ಮ್ ವೈಟು ಗೋಲ್ಡ್ ಬರುತ್ತೆ. ಮೂರು ಬರುತ್ತೆ ಅಲ್ಲ ಫುಲ್. ಈ ಕಲರ್ ಚೆನ್ನಾಗಿದೆ ಅಲ್ಲ.
ಅದು ಅದೇ ಸೇಮ್. ಇದೆಲ್ಲ ಅಲ್ಪ ಸ್ವಲ್ಪ ಉಳಿದಿರೋ ವೈರು ಎಲ್ಲ ಕಟ್ ಮಾಡಿ ಸ್ವಲ್ಪ ಜಾಯಿಂಟ್ ಮಾಡ್ಕೊಳ್ಳೋಣ. ಎಷ್ಟಾಗುತ್ತೆ ನೋಡೋಣ ವೈರ್ಸ್ ಎಲ್ಲ ಸೇರಿಸಿ. ಈಗ 2 ವೈರ್ ಮಾಡ್ಕೊಬೇಕು, ಮೈನಸ್ಸು ಪ್ಲಸ್ಸು. 2 ವೈರ್ ಮಾಡ್ಕೊಂಡು ಮಧ್ಯ ಟೇಪ್ ಹಾಕ್ಕೊಬೇಕು. ಯಾಕಂದರೆ ತುಂಬ ಲಾಂಗ್ ಇದೆ ಡಿಸ್ಟೆನ್ಸು. ಮೇಲೆ ಫಸ್ಟ್ ಟೆರೆಸ್ ಮೇಲಿಂದ ಗ್ರೌಂಡ್ ಫ್ಲೋರ್ ತನಕ ವೈರ್ ಎಳಿಬೇಕು. ಹಾಗಾಗಿ ಇದು ಹಾಕಿಲ್ಲ ಅಂದರೆ ಬಿಸಿಲಿ ಮೆಲ್ಟ್ ಆಗಿಬಿಡುತ್ತಲ್ಲ. ಬಿಸಿಲಿಗೆ ವೈರ್ ಮೆಲ್ಟ್ ಆಗಿಬಿಡುತ್ತೆ. ಹಾಗಾಗಿ ಇದು ಫ್ಲೆಕ್ಸಿಬಲ್ ಸ್ಕಿನ್ ಹಾಕೊಬೇಕು. ಸಾಕಾಗುತ್ತಾ ಇದು? ಸೊ ವೈರ್ಸ್ ಎಲ್ಲ ರೆಡಿ ಆಯಿತು. ಮೇಲೆ ಟೆರೆಸ್ ಮೇಲೆ ಹಾಕ್ಕೊಳ್ಳೋಣ ವೈರ್ಸ್ ಎಲ್ಲ. ಫಸ್ಟು ಸಣ್ಣ ಬೋರ್ಡಿಗೆ ಫಿಕ್ಸ್ ಮಾಡ್ಕೊಳ್ಳೋಣ ವೈರ್ಸು. ಇದು ಮೇಲ್ಗಡೆ ಸಣ್ಣ ಬೋರ್ಡ್ ಇದೆಯಲ್ಲ, ಆ ಬೋರ್ಡಿಗೆ LED ಟ್ಯೂಬ್ಲೈಟ್ಸ್ ಇದು 3-in-1 ಟ್ಯೂಬ್ಲೈಟ್. ಈ ವೈರ್ನ ಕೆಳಗಡೆ ಬಿಡೋಣ ಗ್ರೌಂಡ್ ಫ್ಲೋರ್ ಶೀಟ್ ಮೇಲೆ. ಯಾಕಂದರೆ ಅಲ್ಲಿ ಫೋಕಸ್ ಲೈಟು ಇಡಬೇಕು. ಹಾಗಾಗಿ ಮೇಲ್ಗಡೆ ಈ ಬೋರ್ಡಿಗೆ ಹಾಕಬೇಕು. ಇದೇ ಬೋರ್ಡಿಗೆ ಟ್ಯೂಬ್ಲೈಟ್ ಫಿಕ್ಸ್ ಮಾಡಬೇಕು. ಕೆಳಗಡೆ ಬೋರ್ಡ್ ಕಾಣ್ತಿದೆಯಲ್ಲ, ಈ ಬೋರ್ಡಿಗೆ ಫೋಕಸ್ ಲೈಟ್ ಫಿಕ್ಸ್ ಮಾಡಬೇಕು.
ಮೇಲ್ಗಡೆ ಟ್ಯೂಬ್ಲೆಟ್ ಆಗೋಕ್ಕೆ ವೈರ್ ಬಿಟ್ಟಿದ್ದೀವಿ. ಇವಾಗ ಟ್ಯೂಬ್ಲೆಟ್ ಫಿಕ್ಸ್ ಮಾಡ್ಬೇಕೀಗ. ಒಂದು ಕೊಡ್ತೀಯಾ? ಎರಡಿದೆ ಕಣೋ. ಸೊ ಇವಾಗ ಕೆಳಗಡೆ ಶೀಟ್ ಮೇಲೆ ಒಂದು ಫೋಕಸ್ ಲೈಟ್ ಇಟ್ಟಿದ್ದೀವಿ. ಇನ್ನೊಂದು ಫೋಕಸ್ ಲೈಟು, ಇದೇ ಫೋಕಸ್ ಲೈಟಿಂದ 2 ವೈರ್ ಎಳ್ಕೊಂಡಿದ್ದೀವಿ. ಈ 2 ವೈರು ಮೇಲ್ಗಡೆಯಿಂದ ಬಿಟ್ಟಿದ್ವಲ್ಲ, ಆ ಮೇಲ್ಗಡೆಯಿಂದ ಬಿಟ್ಟಿರೋ 2 ವೈರು. ಟೂ ಇನ್ ಒಂದು ಫೋಕಸ್ ಲೈಟ್ ಆನ್ ಮಾಡಿದ್ರೆ ಸಾಕು, ಎಲ್ಲ ಲೈಟ್ಸು ಆನ್ ಆಗುತ್ತೆ. ತೋರಿಸ್ತೀನಿ ಅದು ಸ್ವಿಚ್ ಕನೆಕ್ಷನ್ ಎಲ್ಲ ಎಲ್ಲಿ ಕೊಟ್ಟಿರೋದು ಅಂತ. ಇದೇನು ಇಲ್ಲೇ ನೇತಾಕ್ಬೋದಲ್ಲ? ವೈರ್ ಎಲ್ಲಿಂದ ಹೋಗಿದೆ? ಮೇಲಿಂದ ಬಂದಿರೋ ವೈರ್ ಇದು. ಮೇಲ್ಗಡೆ ಟ್ಯೂಬ್ಲೆಟ್ ಫಿಕ್ಸ್ ಮಾಡಿದ್ವಲ್ಲ, ಅಲ್ಲಿಂದ ವೈರ್ ಬಂದಿದೆ 2. ಕಾಣಿಸ್ತಿದೆಯಾ? ಇಲ್ಲಿಂದ 2 ವೈರ್ ಬಂದು ಈ ಮೊದಲನೇ ಫೋಕಸ್ ಲೈಟಿಗೆ ಫಿಕ್ಸ್ ಆಗಿ, ಆ ಫೋಕಸ್ ಲೈಟಿಂದ 2ನೇ ಫೋಕಸ್ ಲೈಟ್. ವಾರಂಟಿ ಎಷ್ಟು ವರ್ಷ ಕೊಟ್ಟಿದ್ದೀರಾ? ವಾರಂಟಿ ಎಷ್ಟು ವರ್ಷ ಕೊಟ್ಟಿದ್ದೀರಾ? 1 ವರ್ಷ ಏನಪ್ಪ. ಬೀಳಲ್ಲೇನಾ? ಬೀಳುತ್ತೆ. ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಒಂದು ಕಂಪ್ನಿಯಿಂದ ಹೊರಗೆ ಬಂದಾಗ ಹಿಂಸೆ ಕೊಡ್ಬೋದು, ಇಲ್ಲ ಹೊಡಿಬೋದು ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಅಲ್ಲ, ಅವನಿಗೊಂದು ಸ್ಯಾಲ್ರಿ ಬಂದಿಲ್ಲ ಅಂದರೆ ಅವನಿಗಂತೂ ಸುಮ್ಮನೆ ಬಿಡಲ್ಲ. ಹಾಂ ಹಾಂ ಏನು ನೋಡೋಲ್ಲ ಒಂದ್ಸಲ ಅಲ್ಲಿ. ಏನು ಹೊಡೆದಿ?
ಅಲ್ಲಿದೆ ಎರಡು. ನೋಡಿ ಕೆಳಗಡೆ ಫಿಕ್ಸ್ ಮಾಡಿದ್ವಲ್ಲ 2 ಫೋಕಸ್ ಲೈಟು, ಅದೇ 2 ಫೋಕಸ್ ಲೈಟ್ ಇದು. ಇದೇ ವೈರಿಂದ ಕೆಳಗಡೆ ಫೋಕಸ್ ಲೈಟ್ ಫಿಕ್ಸ್ ಮಾಡಿರೋದು. ಈ ವೈರು ಡೈರೆಕ್ಟ್ ಟ್ಯೂಬ್ ಲೈಟಿಗೆ ಕನೆಕ್ಟ್ ಆಗುತ್ತೆ. ಇದೇ ಟ್ಯೂಬ್ ಲೈಟ್. ಕನೆಕ್ಷನ್ ಮತ್ತು ರಿವರ್ಸ್ ಆ ಟ್ಯೂಬ್ ಲೈಟಿಂದ ಮತ್ತೆ 2 ವೈರ್ ಎಳ್ಕೊಂಡು ಲೈಟ್ 3 in 1 ಲೈಟ್. ಇದೇ ಟ್ಯೂಬ್ ಲೈಟ್ ಫುಲ್ ಎಡ್ಜಲ್ಲಿ ಹಾಕಿರೋದು ಬೋರ್ಡ್ ಮೇಲೆ. ನೀಟಾಗಿ ಬೋರ್ಡಿಗೆ ಫೋಕಸ್ ಬೀಳುತ್ತೆ. ಆಮೇಲೆ ಆ ಟ್ಯೂಬ್ ಲೈಟಿಂದ ವೈರ್ ಎಳ್ಕೊಂಡು ಅದ್ರ ಮೇಲೆ ಫ್ಲೆಕ್ಸಿಬಲ್ ಹಾಕ್ಕೊಂಡು ಸೀದಾ ಕೆಳಗೆ ಎಳ್ಕೊಂಡು ಹೋಗಿರೋದು ಸ್ವಿಚ್ ಕನೆಕ್ಟ್ ಮಾಡೋಕ್ಕೆ. ನೋಡ್ರಿ ಕಾಣ್ತಿದ್ಯಾ? ನೋಡ್ರಿ ಮೇಲಿಂದ ವೈರ್ ಬಂದಿದೆಯಲ್ಲ, ಆ ವೈರ್ ಕಲೆಕ್ಷನಿಗೆ ಇಲ್ಲೊಂದು ವರಂಡದಲ್ಲಿ ಒಂದು ಲೈಟ್ ಇದೆ, ಆ ಲೈಟ್ ವೈರಿಗೆ ಕನೆಕ್ಷನ್ ಕೊಟ್ಟಿರೋದು. ಸ್ವಿಚ್ ಇದೆ, ಸ್ವಿಚ್ಚು. ಈ ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಇಲ್ಲಿ ಲೈಟ್ ಆನ್ ಆಗುತ್ತೆ. ಇಲ್ಲಿ ಲೈಟ್ ಆನ್ ಆದರೆ ಹೊರಗಡೆ ಬೋರ್ಡಿಂದು ಲೈಟ್ ಆನ್ ಆಗಿರುತ್ತೆ. ತೋರಿಸ್ತೀನಿ ಬನ್ನಿ. ಈ ಲೈಟಿನ ವೈರಿಗೆ ಕನೆಕ್ಷನ್ ಕೊಟ್ಟಿರೋದು ಮೇಲ್ಗಡೆ ವೈರು. ಆನ್ ಆಗಿದೆಯಾ? ನೋಡಿ ಲೈಟ್ ಆನ್ ಆಗಿದೆ. ಎರಡು ಈ ಲೈಟ್ ಸೀದಾ ಬೋರ್ಡಿಗೆ ಹೊಡಿಯುತ್ತೆ ಫೋಕಸ್ಸು. ಕೆಳಗೆ ತೋರಿಸ್ತೀನಿ ಬನ್ನಿ ಒಂದ್ಸಲಿ. ಕೆಳಗಡೆ ಫೋಕಸ್ ಲೈಟ್ ಇಟ್ಟಿರೋದು ದೊಡ್ಡ ಬೋರ್ಡಿಗೆ, ಮೇಲ್ಗಡೆ ಟ್ಯೂಬ್ ಲೈಟ್ ಫಿಕ್ಸ್ ಮಾಡಿದ್ದೀವಿ. ಇವಾಗ ಲೈಟಿಗೆ ನೈಟ್ ತನಕ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡೋಣ ನೈಟ್ವರೆಗೂ. ವಾವ್, ಸೂಪರ್ ಅಲ್ಲ. ಇವಾಗ ಬಿಫೋರು ಆಫ್ಟರ್ ನೈಟ್ ಹೇಗೆ ಕಾಣ್ತಿತ್ತು, ಇವಾಗ ಹೇಗೆ ಕಾಣ್ತಿದೆ ಅಂತ ನಿಮಗೆ ಬಿಫೋರ್ ಒಂದ್ಸಲಿ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ. ನೋಡಿ ನೈಟೆಲ್ಲ ಏನೂ ಕಾಣೋದೇ ಇಲ್ಲ ಬೋರ್ಡು ನೀಟಾಗಿ. ಇವಾಗ ನೋಡಿ ಲೈಟ್ ಫಿಕ್ಸ್ ಮಾಡಿದ್ದಕ್ಕೆ ಎಲ್ ಇ ಡಿ ಬೋರ್ಡ್ ಥರ ಫೀಲ್ ಆಗ್ತಾಯಿದೆ. ಲೈಟಿಗೆಲ್ಲ ಎಷ್ಟಾಯಿತು ಪ್ರೈಸು, ಯಾವ ಕಂಪ್ನಿ ಲೈಟ್ಸ್ ಅಂತ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಸಲ ಚೆಕ್ ಮಾಡ್ಕೊಳ್ಳಿ. ತೋರಿಸ್ತೀನಿ ಬನ್ನಿ ಫೋಕಸ್ ಲೈಟ್ ಹೇಗೆ ಹೊಡಿತಿದೆ ಬೋರ್ಡಿಗೆ ಅಂತ. ನೋಡಿ ಗೋಲ್ಡ್ ಕಲರ್ ಡೈರೆಕ್ಟ್ ಹೇಗೆ ಹೊಡಿತಾ ಇದೆ ಬೋರ್ಡಿಗೆ, ಮತ್ತು ಮೇಲ್ಗಡೆ ಟ್ಯೂಬ್ ಲೈಟಿಂದ ನೋಡಿ. ಈಗ ಸ್ವಿಚ್ಚಲ್ಲಿ ಕನೆಕ್ಟ್ ಆಗಿರೋದು ತೋರಿಸ್ತೀನಿ ಬಿಡಿ. ಇಲ್ಲೊಂದು ಲೈಟ್ ಆನ್ ಆಗಿದೆಯಲ್ಲ ಎಲ್ ಇ ಡಿ ಬಲ್ಪು, ಇದ್ರದ್ದೇ ಸ್ವಿಚ್ ಅದು. ನೋಡಿ ಇಲ್ಲಿ ಸ್ವಿಚ್ ಇದೆ, ಇದು ಆಫ್ ಮಾಡಿದ್ರೆ ಇಲ್ಲಿ ಬಲ್ಪ್ ಆಫ್ ಆಗುತ್ತೆ ಆ್ಯಂಡ್ ಅಲ್ಲಿ ಬೋರ್ಡಿಂದು ಲೈಟ್ ಆಫ್ ಆಗುತ್ತೆ. ಸೊ ನೋಡಿದ್ರ ಗೈಸ್ ಹೇಗೆ ರೆಡಿ ಮಾಡಿಸಿದ್ದೀನಿ ಅಂತ. ಇದರಿಂದ ತುಂಬ ಅಮೌಂಟ್ ಸೇವ್ ಆಗಿದೆ. ನೇಮ್ ಬೋರ್ಡ್ ಪ್ರೈಸು ಮತ್ತು ಲೈಟಿಂಗ್ ಪ್ರೈಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಇದೇ ಥರ ವಿಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.